ವಿನಯ. ಯಾಕೆ? ನಾವು ಕಲಿತ ವಿದ್ಯೆ ಇವತ್ತಿನ ದಿನ ಜಗತ್ತಿನ ಮುಂದೆ ಬರಬೇಕು ಅಂತ ಹೇಳಿದರೆ, ನಾನ್ ವಿದ್ಯೆಯನ್ನು ಕಲಿತುಕೊಂಡಿದ್ದೇನೆ ಅಂತ ಒಂದು ಕಡೆ ಕುತ್ಕೊಂಡ್ರೆ ಸಾಧ್ಯ ಉಂಟಾ? ಇಲ್ಲ. ಹಾಗಾದ್ರೆ ಆ ವಿದ್ಯೆಯನ್ನ ಜನರಿಗೆ ಪ್ರಚಾರ ಮಾಡಬೇಕು. ಪಾಠ ಪ್ರವಚನಗಳ ಮೂಲಕ ನಾವು ಅದನ್ನ ಹೇಳಿಕೊಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆ ಅದು ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನಾವು ಆ ಜಗತ್ತಿನಲ್ಲಿ ಇರುವ ಸಜ್ಜನರಿಗೆ ಆ ವಿದ್ಯೆಯನ್ನ ಕಲಿಸಿಕೊಡಬೇಕಾದರೆ ಕಲಿಸಿಕೊಡತಕ್ಕಂತ ವ್ಯಕ್ತಿಯಲ್ಲಿಯೂ ಕೂಡ ಮುಖ್ಯವಾಗಿ ಇರಬೇಕಾದದ್ದು ವಿನಯ. ಅದನ್ನೇ ಸುಭಾಷಿತಕಾರ ಹೇಳಿದ, ವಿದ್ಯಾ ವಿನಯೇನ ಶೋಭತೆ. ನಮ್ಮಲ್ಲಿ ಇರತಕ್ಕಂತ ವಿದ್ಯೆ ಅದಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ರೆ, ಯಾವಾಗ ನಮ್ಮಲ್ಲಿ ವಿನಯ ಅನ್ನೋ ಗುಣ ಇರುತ್ತೋ, ವಿನಯ ಎಂಬ ಗುಣ ಇದ್ದರೆ ಮಾತ್ರ ನಮ್ಮಲ್ಲಿ ಇರತಕ್ಕಂತ ವಿದ್ಯೆಗೆ ಬೆಲೆ ಬರುತ್ತೆ, ಹೊರತು ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನೂ ಕೂಡ ಸಂಪತ್ತಿಲ್ಲದೆ ಹೋದ್ರೂ ಚಿಂತೆ ಮಾಡಬೇಡಿ, ವಿದ್ಯೆ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ, ಆಸ್ತಿ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ, ಹಣ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ. ಆದ್ರೆ ವಿನಯ ಎಂಬ ಸಂಪತ್ತನ್ನ ಮಾತ್ರ ನೀವು ಜೀವನದಲ್ಲಿ ಇಟ್ಕೊಳ್ಳಿ. ಒಂದಲ್ಲ ಒಂದು ದಿನ ನಾವು ಸಂಪಾದನೆ ಮಾಡಿದ ವಿನಯ, ನಾವು ಜೀವನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ವಿನಯವೇ ಆ ಪ್ರತಿಯೊಬ್ಬ ಪುರುಷನನ್ನು ಕೂಡ ರಕ್ಷಣೆ ಮಾಡುತ್ತೆ. ಆದ್ದರಿಂದ ವಿನಯ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂಥ ಕಾರ್ಯವನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಆ ಕಾರ್ಯವನ್ನ ಮಾಡಿ ತೋರಿಸಬೇಕು. ಅದೇ ಒಂದು ನಿಜವಾಗಿರತಕ್ಕಂಥ ಒಂದು ಕರ್ತೃತ್ವ ಶಕ್ತಿ. ಹಾಗಂತ ಹೇಳಿ ಕೆಟ್ಟ ಕೆಲಸವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಆ ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಹಠವನ್ನ ಮಾಡತಕ್ಕಂತ ಒಂದು ದುಷ್ಟ ಪ್ರವೃತ್ತಿಯನ್ನ ನಾವು ಬೆಳೆಸಿಕೊಳ್ಳಲಿಕ್ಕೆ ಹೋಗಬಾರ್ದು. ನೈಪುಣ್ಯ ಅನ್ನೋ ಶಬ್ದಕ್ಕೆ ಸತ್ಕಾರ್ಯದಲ್ಲಿ, ಉತ್ತಮ ಕೆಲಸಗಳಲ್ಲಿ ನಮಗೆ ಕ್ಷಮತೆ ಅನ್ನುವಂತಹದ್ದು, ಕಾರ್ಯಕ್ಷಮತೆ ಅನ್ನುವಂತಹದ್ದು ತುಂಬಾ ಮುಖ್ಯವಾದದ್ದು. ಇನ್ನ ವಿನೀತಿ ಅಂತ ಹೇಳ್ತಾರೆ. ವಿನೀತಿ ಅಂತ ಹೇಳಿದ್ರೆ ವಿನಯ ಅಂತ ಅರ್ಥ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಮುಖ್ಯವಾಗಿ ಇರಬೇಕಾದಂತಹ ಗುಣ ವಿನಯ. ಯಾಕೆ? ನಾವು ಕಲಿತ ವಿದ್ಯೆ ಇವತ್ತಿನ ದಿನ ಜಗತ್ತಿನ ಮುಂದೆ ಬರಬೇಕು ಅಂತ ಹೇಳಿದರೆ, ನಾನ್ ವಿದ್ಯೆಯನ್ನು ಕಲಿತುಕೊಂಡಿದ್ದೇನೆ ಅಂತ ಒಂದು ಕಡೆ ಕುತ್ಕೊಂಡ್ರೆ ಸಾಧ್ಯ ಉಂಟಾ? ಇಲ್ಲ. ಹಾಗಾದ್ರೆ ಆ ವಿದ್ಯೆಯನ್ನ ಜನರಿಗೆ ಪ್ರಚಾರ ಮಾಡಬೇಕು. ಪಾಠ ಪ್ರವಚನಗಳ ಮೂಲಕ ನಾವು ಅದನ್ನ ಹೇಳಿಕೊಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆ ಅದು ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನಾವು ಆ ಜಗತ್ತಿನಲ್ಲಿ ಇರುವ ಸಜ್ಜನರಿಗೆ ಆ ವಿದ್ಯೆಯನ್ನ ಕಲಿಸಿಕೊಡಬೇಕಾದರೆ ಕಲಿಸಿಕೊಡತಕ್ಕಂತ ವ್ಯಕ್ತಿಯಲ್ಲಿಯೂ ಕೂಡ ಮುಖ್ಯವಾಗಿ ಇರಬೇಕಾದದ್ದು ವಿನಯ. ಅದನ್ನೇ ಸುಭಾಷಿತಕಾರ ಹೇಳಿದ, ವಿದ್ಯಾ ವಿನಯೇನ ಶೋಭತೆ. ನಮ್ಮಲ್ಲಿ ಇರತಕ್ಕಂತ ವಿದ್ಯೆ ಅದಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ರೆ, ಯಾವಾಗ ನಮ್ಮಲ್ಲಿ ವಿನಯ ಅನ್ನೋ ಗುಣ ಇರುತ್ತೋ, ವಿನಯ ಎಂಬ ಗುಣ ಇದ್ದರೆ ಮಾತ್ರ ನಮ್ಮಲ್ಲಿ ಇರತಕ್ಕಂತ ವಿದ್ಯೆಗೆ ಬೆಲೆ ಬರುತ್ತೆ, ಹೊರತು ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ಅನೇಕ ರೀತಿಯಾಗಿ ಮದ ಇರುತ್ತೆ. ಧನ ಮದ, ವಿದ್ಯಾಮದ, ಸಂಪತ್ತಿನ ಮದ, ಅನೇಕ ತರಹದ ಮದಗಳು ಇರುತ್ತೆ. ಈ ಮದಗಳು ಇದ್ದಾಗ ಯಾವಾಗ ಈ ಎಲ್ಲ ಮದಗಳು ಕೂಡ ಇರುತ್ತೋ ಅವಾಗ ವಿನಯ ಅನ್ನೋದಕ್ಕೆ ಎಲ್ಲಿ ತಾನೇ ಅವಕಾಶ ಇರುತ್ತೆ. ಅದಕ್ಕೋಸ್ಕರವೇ ಹೇಳ್ತಾರೆ, ಪ್ರಶ್ರಯ ವನತೋ ಭೂತ್ವಾ. ತುಂಬಾ ಸಪ್ರಶ್ರಯ ಭಾವನೆಯಿಂದ, ವಿನೀತ ಭಾವನೆಯಿಂದ ನಮ್ಮ ಹಿರಿಯರ ಹತ್ತಿರ ನಾವು ಇದ್ದು ಅಧ್ಯಯನವನ್ನ ಮಾಡಿದಾಗ ನಮಗೆ ಅವರು ವಿನೀತತನವನ್ನು ಉಪದೇಶ ಮಾಡಬೇಕಾಗಿಲ್ಲ. ಹಿರಿಯರ ನಡತೆಯಿಂದ, ಅವರ ನಡೆಯಿಂದ ನಮ್ಮಲ್ಲಿ ಸಹಜವಾಗಿ ಅವರ ಎಲ್ಲ ಗುಣಗಳು ಕೂಡ ಬರುತ್ತೆ. ಆದ್ದರಿಂದ ಮುಖ್ಯವಾಗಿ
ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನೂ ಕೂಡ ಸಂಪತ್ತಿಲ್ಲದೆ ಹೋದ್ರೂ ಚಿಂತೆ ಮಾಡಬೇಡಿ, ವಿದ್ಯೆ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ, ಆಸ್ತಿ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ, ಹಣ ಇಲ್ಲದೆ ಹೋದ್ರೂ ಕೂಡ ಚಿಂತೆ ಮಾಡಬೇಡಿ. ಆದ್ರೆ ವಿನಯ ಎಂಬ ಸಂಪತ್ತನ್ನ ಮಾತ್ರ ನೀವು ಜೀವನದಲ್ಲಿ ಇಟ್ಕೊಳ್ಳಿ. ಒಂದಲ್ಲ ಒಂದು ದಿನ ನಾವು ಸಂಪಾದನೆ ಮಾಡಿದ ವಿನಯ, ನಾವು ಜೀವನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ವಿನಯವೇ ಆ ಪ್ರತಿಯೊಬ್ಬ ಪುರುಷನನ್ನು ಕೂಡ ರಕ್ಷಣೆ ಮಾಡುತ್ತೆ. ಆದ್ದರಿಂದ ವಿನಯ, ವಿವೇಕ, ನೈಪುಣ್ಯ, ವಿನೀತಿ, ದಾಕ್ಷಿಣಿ ಅಂತ ಹೇಳ್ತಾ ಇದ್ದಾರೆ. ದಾಕ್ಷಿಣಿ ಅಂತ ಹೇಳಿದ್ರೆ ದಾಕ್ಷಿಣ್ಯ ಅಂತ ಅರ್ಥ. ಏನು ದಾಕ್ಷಿಣ್ಯ ಅಂದ್ರೆ ಇನ್ನೊಬ್ಬರ ಹತ್ತಿರ ವಿನಾಕಾರಣ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಏನೋ ಕೇಳಬೇಕು ಅನ್ನುವಂತಹ ಚಟದಿಂದ ಇನ್ನೊಬ್ಬರ ಹತ್ತಿರ ಯಾವತ್ತೂ ಕೂಡ ಕೇಳುವಂತಹ ಹವ್ಯಾಸವನ್ನು ಇಟ್ಕೋಬಾರದು. ಯಾಕೆ? ಒಂದು ಸಲ ಆ ವ್ಯಕ್ತಿಯ ಹತ್ತಿರ, ಬೇರೆಯವರ ಹತ್ತಿರ ಕೇಳಲಿಕ್ಕೆ ನಾವು ಶುರು ಮಾಡಿದೆವಿ ಅಂತ ಬಿಟ್ರೆ ಅದು ಚಟವಾಗಿ ಪರಿವರ್ತನೆ ಹೊಂದಿಬಿಡುತ್ತೆ. ಅದರಿಂದ ದಾಕ್ಷಿಣ್ಯ ಅಂದ್ರೆ ಇನ್ನೊಬ್ಬರನ್ನ ಬೇಡದೆ ನಮ್ಮ ಪಾಡಿಗೆ ನಾವೇ ಸ್ವಾವಲಂಬಿಯಾಗಿ ನಮ್ಮ ಜೀವನವನ್ನ ನಿರ್ವಹಣೆ ಮಾಡತಕ್ಕಂತ ಏನೋ ಒಂದು ಶೈಲಿ ಇದೆ, ಇದನ್ನ ನಾವು ಬೆಳೆಸ್ಕೊಳ್ಬೇಕಂತೆ ಜೀವನದಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಹೇಳ್ತಾರೆ ದಾಕ್ಷಿಣ್ಯ ಅಂತ ಬಿಟ್ರೆ ಇದೊಂದು ಅರ್ಥ. ಆದ್ರೆ ಕೆಲವರು ಇರ್ತಾರೆ, ತುಂಬಾ ದುಃಖದಲ್ಲಿ ಇರ್ತಾರೆ, ಆ ದುಃಖದಲ್ಲಿ ಇರೋದನ್ನ ನೋಡಿ ನಮಗೆ ತಡ್ಕೊಳಿಕ್ಕಾಗೋದಿಲ್ಲ, ಇದು ಒಂದು ತರಹದ ದಾಕ್ಷಿಣ್ಯವೇ. ಆದ್ದರಿಂದ ಇಂಥ ಒಂದು ದಾಕ್ಷಿಣ್ಯ ಎಂಬ ಗುಣವೂ ಕೂಡ ಮನುಷ್ಯನಲ್ಲಿ ಇರಬೇಕು. ಕೆಲವರೆಲ್ಲ ಇರ್ತಾರೆ, ದಾಕ್ಷಿಣ್ಯ ಇಟ್ಕೊಂಡ್ರೆ ಈಗಿನ ಕಾಲದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ದಾಕ್ಷಿಣ್ಯವನ್ನ ಬಿಟ್ಬಿಡ್ಬೇಕು, ನಾಚಿಕೆಯನ್ನ ಬಿಟ್ಟು ಬಿಡಬೇಕು ಅಂತ ಹೇಳ್ತಕ್ಕಂಥ ಅನೇಕ ಸಮಾಜ ಇದೆ. ಅದೆಲ್ಲ ತಾತ್ಕಾಲಿಕವಾಗಿ ಆ ದಾಕ್ಷಿಣ್ಯವನ್ನ ಬಿಟ್ಟು ನಮಗೆ ಜೀವನವನ್ನು ನಡೆಸಲಿಕ್ಕಾದರೂ ಕೂಡ ಎಷ್ಟು ಅಂತ ನಾಚಿಕೆಯನ್ನ ಬಿಟ್ಟು ದಾಕ್ಷಿಣ್ಯವನ್ನ ಬಿಟ್ಟು ಜೀವನವನ್ನ ನಡೆಸಲಿಕ್ಕೆ ನಮಗೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ದಾಕ್ಷಿಣ್ಯದ ಸ್ವಭಾವ ಇರಲೇಬೇಕು. ಉದಾಹರಣೆಗೆ, ಎಲ್ಲೋ ಒಂದು ಸಂದರ್ಭದಲ್ಲಿ ನಾವು ಊರಿಗೆ ಹೋಗಿರುತ್ತೇವೆ, ರಾತ್ರಿ 10:30 11 ಗಂಟೆ ಆಗಿರುತ್ತೆ. ಆ ಹೋಗುವ ಮನೆಯ ಯಜಮಾನಿತಿ ಅವತ್ತಿನ ದಿನದ ಊಟದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮುಗಿಸಿ ಪಾತ್ರೆಯನ್ನ ತೊಳೆದು ಹಾಕ್ತಾ ಇರ್ತಾಳೆ. ನಾವು ಹೋಗೋದು ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಅವಳು ಕೇಳ್ತಾಳೆ, ಸುಮ್ಮನೆ ಕೇಳಬೇಕು ಅನ್ನುವಂತಹ ಒಂದು ಸಹಜ ಒಂದು ಪ್ರವೃತ್ತಿಯಿಂದ ಅವಳು ಕೇಳ್ತಾಳೆ, ಊಟ ಆಯ್ತಾ, ಊಟ ಬೇಕಾ? ನಾವು ದಾಕ್ಷಿಣ್ಯಕ್ಕೆ ಬಿದ್ದು ದಾಕ್ಷಿಣ್ಯವನ್ನ ಬಿಟ್ಟು ಊಟವೇ ಆಗಿಲ್ಲ ಅಂತ ಹೇಳಿಬಿಟ್ರೆ ಮರುದಿನ ಅದೇ ಹಿಂಸೆ ಹೇಳುತ್ತೆ, ಇಡೀ ಪೂರ್ತಿ ರಾತ್ರಿ ನಿನ್ನೆ ಅತಿಥಿಗಳ ಸತ್ಕಾರದಲ್ಲಿ ಮುಳುಗಿ ಹೋಯಿತು, ನಿದ್ದೆಯೇ ಆಗಲಿಲ್ಲ, ಪಕ್ಕದ ಮನೆ ಹೆಂಗಸನ ಹತ್ರ ಹೇಳಲಿಕ್ಕೆ ಬೈತಾಳೆ. ಇದಕ್ಕಿಂತಲೂ ಕೂಡ ಸ್ವಲ್ಪ ದಾಕ್ಷಿಣ್ಯವನ್ನ ಮಾಡಿಕೊಂಡು ಹೊಟ್ಟೆ ತುಂಬಾ ಊಟ ಆಗಿದೆ, ಒಂದು ಚಾಪೆ ಒಂದು ತಲೆದಿಂಬು ಕೊಟ್ಟರೆ ಸಾಕು, ಬೇರೆ ಏನು ಕೂಡ ಬೇಡ ಅಂತ ಹೇಳಿದ್ರೆ ಮರುದಿನ ಅದೇ ಹೆಂಡತಿ ತನ್ನ ಗಂಡನ ಹತ್ತಿರ ಹೇಳ್ತಾಳೆ, ನಿನ್ನೆ ರಾತ್ರಿ ಬಂದಿದ್ರಂತೆ, ಅವ್ರಿಗೆ ಊಟವೇ ಆಗಿರ್ಲಿಲ್ವಂತೆ, ಹಾಗೆ ಸುಮ್ಮನೆ ಚಾಪೆ ಇಟ್ಕೊಂಡು ಮಲಗಿದರು ಅಂತ. ಈ ರೀತಿಯಾಗಿ ಬಂದ ಅತಿಥಿಗಳ ಬಗ್ಗೆ ಗೌರವ ಅನ್ನುವಂತಹದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಹರಕು ಮುರುಕುತನ ಇದ್ದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ದಾಕ್ಷಿಣ್ಯ ಎಂಬ ಗುಣ ಇದ್ರೆ ಮಾತ್ರ ಇಂತಹ ಭಾವನೆ ಬರ್ಲಿಕ್ಕೆ ಸಾಧ್ಯ ಹೊರತು, ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಈ ದಾಕ್ಷಿಣ್ಯ ಅನ್ನುವಂತಹ ಭಾವನೆ ಇರಲೇಬೇಕು. ಇನ್ನ ಮತ್ತೆ ಪತೀಶ ಭಾವ ಪ್ರಮುಖ ನಿಜ ಗುಣ ಅಂತ ಹೇಳ್ತಾ ಇದ್ದಾರೆ. ಇನ್ನ ಪತೀಶ ಭಾವ ಅಂದ್ರೆ ಈ ಗುಣಗಳೆಲ್ಲವೂ ಕೂಡ ವಿವೇಕ, ನೈಪುಣ್ಯ, ವಿನಯ, ದಾಕ್ಷಿಣ್ಯ, ಇದು ಪ್ರತಿಯೊಬ್ಬ ಮದುವೆ ಆಗ್ತಕ್ಕಂತ ಹುಡುಗಿಯಲ್ಲಿ ಇರಬೇಕಾದಂತ ಗುಣಗಳು. ಕವಿಗಳು ಹೇಳ್ತಾರೆ ಇದಷ್ಟೇ ಗುಣಗಳಲ್ಲ ಹೊರತು ಪತೀಶ ಭಾವ, ಪತೀಶ ಭಾವ ಅಂತ ಹೇಳ್ಬಿಟ್ರೆ ಪರಮಾತ್ಮನೇ ಪತಿಯೇ ಪರದೈವ ಅಂತ ತಿಳಿದುಕೊಂಡು ಆ ಗಂಡನಿಗೆ ಮುಖ್ಯವಾಗಿ ಏನು ಬೇಕೋ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಸಹಾಯಕಳಾಗಿ ನಿಲ್ಲತಕ್ಕಂತಹದ್ದು ಇದು ಸ್ತ್ರೀಯರಲ್ಲಿ ಇರತಕ್ಕಂತ ಒಂದು ಮುಖ್ಯವಾಗಿರ್ತಕ್ಕಂಥ ಗುಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ಮದುವೆ ಮಾಡಿಕೊಳ್ಳಬೇಕಾದರೆ ಪ್ರತಿಯೊಬ್ಬ ಪುರುಷ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡಬೇಕು. ಪರಮಾತ್ಮ, ಈ ನಾನು ಯಾವ ಕನ್ಯೆಯನ್ನ ಮದುವೆ ಆಗ್ತೇನೆ, ಆ ಮದುವೆಯ ನಂತರ ನನ್ನ ಸಂಸಾರ ತಾತ್ಕಾಲಿಕ ಅಲ್ಲ, ದೀರ್ಘಕಾಲದ ತನಕ ಈ ಸಂಸಾರ ಜೀವನ ನಡೆದುಕೊಂಡು ಹೋಗಬೇಕು.
ಆದ್ದರಿಂದ ನಾನು ಮಾಡುವ ಪ್ರತಿಯೊಂದು ಧರ್ಮ ಕರ್ಮಗಳಲ್ಲಿಯೂ ಕೂಡ ನನ್ನನ್ನ ಮದುವೆ ಆಗ್ತಕ್ಕಂತ ಹುಡುಗಿ ನನಗೆ ಅನುಕೂಲಳಾಗಿರುವಂತೆ ಅನುಗ್ರಹ ಮಾಡು ಅಂತ ಆ ಪರಮಾತ್ಮನ ಹತ್ರ ಬೇಡ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಮ ಜೀವನ, ನಮ್ಮ ಸಂಸಾರ ಯಾವ ರೀತಿ ಆಗತ್ತೆ ಅಂತ ಬಿಟ್ರೆ 76ರ ಸಂಖ್ಯೆಯಂತೆ ಆಗತ್ತೆ. 70 7ರ ಮುಖ ಈ ಬದಿ, 6ರ ಮುಖ ಈ ಬದಿ. ಹಾಗಾದ್ರೆ ಹೇಗಿರಬೇಕು ನಮ್ಮ ಸಂಸಾರ ಅಂದ್ರೆ 67ರಂತೆ ಇರಬೇಕು. 6 7 ಯಾವ ರೀತಿ ಎದುರು ಬದುರಾಗಿ ಇದ್ದುಕೊಂಡು ಏನೇ ಕಷ್ಟ ಬಂದರೂ ಕೂಡ ಪರಸ್ಪರ ಹಂಚಿಕೊಂಡು ಯಾವ ರೀತಿ ಸುಖವನ್ನ ಹಂಚಿಕೊಳ್ತಾರೋ ಅದೇ ರೀತಿ ದುಃಖವನ್ನೂ ಕೂಡ ಹಂಚಿಕೊಂಡು ಗಂಡನ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಆ ಹೆಂಡತಿ ಹಿಂದೆ ಇದ್ದರೆ ಮಾತ್ರ ಆ ಗಂಡ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಶಯನೇಶು ರಂಭಾ ಅಂತ ಈ ರೀತಿಯಾಗಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಹೆಂಡತಿ ಆದವಳು ಗಂಡನ ವಿಷಯದಲ್ಲಿ ಹೇಗಿರಬೇಕು? ಕಾರ್ಯೇಶು ಕೆಲಸ ಮಾಡತಕ್ಕಂತಹ ವಿಷಯದಲ್ಲಿ ದಾಸಿಯಂತೆ ಇರು. ಕರಣೇಶು ಮಂತ್ರಿ ಗಂಡನ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಆ ಗಂಡನಿಗೆ, ರಾಜನಿಗೆ ಯಾವ ರೀತಿ ಮಂತ್ರಿ ಸಲಹೆಗಳನ್ನ ಕೊಟ್ಟು ಉತ್ತಮವಾಗಿ ಆಡಳಿತ ನೀಡುವಂತೆ ನೋಡ್ಕೋತಾನೋ ಅದರಂತೆ ಹೆಂಡತಿಯೂ ಕೂಡ ತಮ್ಮ ಈ ಸಂಸಾರ ಎಂಬ ರಾಜ್ಯ ಮುಂದುವರಿಬೇಕು ಅಂತಾದ್ರೆ ಆಗ ಗಂಡನಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಉತ್ತಮವಾದಂತಹ ಸಲಹೆಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ಇವತ್ತಿನ ದಿನ ಪ್ರತಿಯೊಬ್ಬ ಪುರುಷ ಯಶಸ್ಸು ಸಾಧಿಸಿದ್ದಾನೆ ಅಂತ ಹೇಳಿದ್ರೆ ಆ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿನ ಪಾತ್ರ ಅತ್ಯಂತ ಮುಖ್ಯವಾಗಿ ಇದ್ದೇ ಇರುತ್ತೆ. ಆ ಹೆಣ್ಣು ಹೆಂಡತಿಯೇ ಆಗಿರಬಹುದು, ಅಥವಾ ಹೆಂಡತಿ ಇಲ್ಲದಿದ್ದರೆ ಅಕ್ಕ ಆಗಿರಬಹುದು, ತಂಗಿ ಆಗಿರಬಹುದು, ತಾಯಿ ಆಗಿರಬಹುದು, ದೊಡ್ಡಮ್ಮ ಆಗಿರಬಹುದು, ಚಿಕ್ಕಮ್ಮ ಆಗಿರಬಹುದು. ಅಂತೂ ಒಟ್ಟಾರೆ ಇವತ್ತಿನ ದಿನ ಪ್ರತಿಯೊಬ್ಬ ಪುರುಷ ತನ್ನ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನ ಅವನು ಕಂಡಿದ್ದಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಕಾಣದ ಹೆಣ್ಣಿನ ಪಾತ್ರ ಅತ್ಯಂತ ಮುಖ್ಯವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಹುಡುಗಿ ಕನ್ಯೆ ಮುಖ್ಯವಾಗಿ ಏನಿರಬೇಕು ಅಂತ ಬಿಟ್ರೆ ಪತೀಶ ಭಾವ. ಗಂಡನೇ ಪರದೈವ, ಗಂಡನನ್ನು ಬಿಟ್ಟು ಬೇರೆ ಯಾರೂ ಕೂಡ ನನಗೆ ಮಿಗಿಲಲ್ಲ, ಇಂಥ ಭಾವನೆ ನಮಗಿರಬೇಕು. ಇಲ್ಲದೆ ಹೋದ್ರೆ ಆ ಸಂಸಾರ ಅನ್ನುವಂತಹದ್ದು ಹಾಳಾಗಿ ಹೋಗುತ್ತೆ. ಅದಕ್ಕೋಸ್ಕರವೇ ಶಾಸ್ತ್ರ ಹೇಳುತ್ತೆ, ಯಾವತ್ತೂ ಕೂಡ ಪುರುಷನಿಗೆ ಅನೇಕ ಸತ್ಕರ್ಮಗಳನ್ನ ವಿಧಾನ ಮಾಡಿದೆ. ಅಹರಹ ಸಂಧ್ಯಾ ಉಪಾಸೀತ, ಹಾಗೆ ಪಂಚ ಯಜ್ಞಗಳನ್ನ ನಡೆಸಬೇಕು, ಎಲ್ಲ ತರಹದ ಸತ್ಕರ್ಮಾನುಷ್ಠಾನವನ್ನು ನಡೆಸಬೇಕು ಅಂತ ವಿಧಿ ಕೇವಲ ಪುರುಷರಿಗೆ ಮಾತ್ರ. ಆದರೆ ಮಡದಿಯರಿಗೆ ಯಾವ ಈ ವಿಧಿ ವಿಧಾನಗಳು ಕೂಡ ಇಲ್ಲ. ಹಾಗಾದ್ರೆ ಮಡದಿಯರಿಗೆ ಏನು ಅಂತ ಹೇಳಿದ್ರೆ, ಯಾವ ಗಂಡ ಈ ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡ್ತಾನೋ ಈ ಎಲ್ಲ ಸತ್ಕರ್ಮಗಳಿಗೂ ಕೂಡ ಸಹಾಯ ಮಾಡುವಂತಹದ್ದೇ ಆ ಹೆಂಡತಿಗೆ ಬರತಕ್ಕಂಥ ವಿಶೇಷ ಪುಣ್ಯ. ಅಂದರೆ ಗಂಡ ಪೂಜೆ ಮಾಡಿದ ಮೇಲೆ ಅವನಿಗೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ದುಪ್ಪಟ್ಟು ಪುಣ್ಯ ಆ ಪೂಜೆಗೆ ತಯಾರಿ ಮಾಡಿಕೊಟ್ಟಂತಹ ಆ ಸತ್ಕರ್ಮಗಳಿಗೆ ಸಹಾಯವನ್ನು ಮಾಡಿದಂತೆ ಯಾವ ಹೆಂಡತಿ ಇದ್ದಾಳೆ ಆ ಹೆಂಡತಿಗೆ ಅದೆಲ್ಲವೂ ಕೂಡ ಬರುತ್ತೆ. ಆದ್ದರಿಂದ ಅವಳು ಮಾಡಬೇಕಾದ ಇಷ್ಟೇ, ನೇರವಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಈ ರೀತಿಯಾಗಿ ಸಂಕಲ್ಪ ಕೃಷ್ಣಾರ್ಪಣಗಳನ್ನ ಬಿಡದೆ ಹೊರತು ಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾ ಅಂತ ಈ ರೀತಿಯಾಗಿ ಪ್ರತಿಯೊಂದು ಸತ್ಕರ್ಮದಲ್ಲಿಯೂ ಕೂಡ ಹೇಳಬೇಕು ಅಂತ ಹೇಳುತ್ತೆ. ಆದ್ದರಿಂದ ಪತೀಶ ಭಾವ ಅಂದರೆ ಗಂಡನನ್ನೇ ಪರದೈವ ಅಂತ ತಿಳಿಯುವಂತ ಯಾವ ಹೆಣ್ಣು ಇದ್ದಾಳೆ ಅಂತ ಹೆಣ್ಣು ನಮಗೆ ಜೀವನದಲ್ಲಿ ಸಿಗಬೇಕು ಅಂತ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡಬೇಕು. ಯಾಕೆ? ಹೆಣ್ಣಿಗೆ ಪಾತಿವ್ರತ್ಯ ಅನ್ನುವಂತಹದ್ದು ಅತ್ಯಂತ ಮುಖ್ಯವಾದುದು. ಪಾತಿವ್ರತ್ಯ ಅನ್ನೋ ಶಬ್ದಕ್ಕೆ ಈಗಿನ ಕಾಲದಲ್ಲಿ ಹೇಳಬೇಕು ಅಂತ ಆದ್ರೆ, ಅರ್ಥವನ್ನು ಹೇಳೋದು ಅಂತ ಆದ್ರೆ, ನಾವೆಲ್ಲ ಚಾತುರ್ಮಾಸ್ಯದಲ್ಲಿ ಶಾಖವ್ರತ, ದಧಿವ್ರತ, ಪಯೋವ್ರತ, ಹಾಲಿನ ವ್ರತ ಅಂದ್ರೆ ಶಾಖವ್ರತ ಅಂದ್ರೆ ಶಾಖ ಪದಾರ್ಥಗಳನ್ನ ಪರಿತ್ಯಾಗ ಮಾಡೋದು, ದಧಿವ್ರತ ಅಂದ್ರೆ ಮೊಸರನ್ನ ಪರಿತ್ಯಾಗ ಮಾಡೋದು. ಹಾಗೆ ಪತಿವ್ರತೆ ಅಂತ ಹೇಳಿಬಿಟ್ರೆ ಗಂಡನನ್ನೇ ಪರಿತ್ಯಾಗ ಮಾಡುವಳು ಅಂತ ಅರ್ಥ ಆಗಿಬಿಡುತ್ತೆ ಈಗಿನ ಕಾಲದಲ್ಲಿ. ಪತಿವ್ರತೆ ಅನ್ನುವಂತಹ ಶಬ್ದಕ್ಕೆ ಕೇವಲ ತನ್ನ ಗಂಡನಲ್ಲಿ ಮಾತ್ರ ನಿಷ್ಠಳಾಗಿ ಇನ್ನೊಬ್ಬರನ್ನು ಯಾವತ್ತೂ ಕೂಡ ಕಣ್ಣೆತ್ತಿ ನೋಡದಂತೆ ತನ್ನ ಗೃಹಸ್ಥ ಧರ್ಮವನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂತ ಅತ್ಯಂತ ದೊಡ್ಡ ಭಾರ ಪುರುಷನಿಗಿಂತಲೂ ಕೂಡ ಮಿಗಿಲಾಗಿ ಆ ಹೆಣ್ಣಿನ ಮೇಲೆ ಇರುತ್ತೆ. ಆದ್ದರಿಂದ ಪತೀಶ ಭಾವ ಅಂದ್ರೆ
ಗಂಡನೇ ಪರದೈವ ಅನ್ನುವಂತ ಒಂದು ಭಾವನೆ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಕೂಡ ಇರಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರ. ಅದಷ್ಟೇ ಅಲ್ಲ ನೋಡಿ, ಶಾಸ್ತ್ರ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡುತ್ತೆ ಅಂದ್ರೆ, ಹೆಂಗಸರಿಗೆ ಹೆಂಡಂದಿರಿಗೆ ಯಾಕೆ ಅಷ್ಟು ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಶಾಸ್ತ್ರಗಳಲ್ಲಿ ಒತ್ತಡ ಅಥವಾ ಒತ್ತಾಯ ಇಲ್ಲ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಗಂಡ ತಾನು ಮಾಡಿದ ಸತ್ಕರ್ಮದಲ್ಲಿ ಪುಣ್ಯ ಏನಿದೆ ಅರ್ಧ ಪುಣ್ಯವನ್ನ ಹೆಂಡತಿಗೆ ಸರಬರಾಜು ಮಾಡ್ತಾನೆ. ಆದರೆ ಹೆಂಡತಿ ಮಾಡುವ ಸತ್ಕರ್ಮದಿಂದ ಬಂದ ಯಾವ ಪುಣ್ಯ ಇದೆ ಆ ಪುಣ್ಯದ ಒಂದು ಅಂಶವೂ ಕೂಡ ಗಂಡನಿಗೆ ಬರೋದಿಲ್ಲ. ಆದರೆ ಹೆಂಡತಿ ಮಾಡಿದ ಯಾವ ಪಾಪಗಳಿದೆ ಆ ಪಾಪಗಳಲ್ಲಿ ಅರ್ಧ ಪಾಪ ಗಂಡನಿಗೆ ಬರುತ್ತೆ. ಆದ್ರೆ ಗಂಡ ಮಾಡಿದ ಪಾಪ ಯಾವುದಿದೆ ಆ ಪಾಪದ ಒಂದಂಶವೂ ಕೂಡ ಆ ಹೆಂಡತಿಗೆ ಹೋಗುದಿಲ್ಲ. ಇಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಶಾಸ್ತ್ರಕಾರರು ನಮಗೆ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಇದೆ. ಅದರಿಂದ ನಮ್ಮ ಶಾಸ್ತ್ರಕಾರರು ನಮ್ಮ ಒಟ್ಟಾರೆ ಇತಿಹಾಸವನ್ನ ನಾವು ಗಮನಿಸುವುದು ಅಂತಾದ್ರೆ, ಸ್ತ್ರೀಯರಿಗೆ ಕೊಟ್ಟಂತ ಒಂದು ಪ್ರಾಮುಖ್ಯತೆಯನ್ನ, ನಮ್ಮ ಹಿಂದೂ ಸಮಾಜದಲ್ಲಿ ಕೊಟ್ಟಂತ ಒಂದು ಪ್ರಾಮುಖ್ಯತೆಯನ್ನ ಪ್ರಾಯಃ ಬೇರೆ ಯಾವ ಸಮಾಜದಲ್ಲಿಯೂ ಕೂಡ ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸೋದಿಲ್ಲ. ಆದ್ದರಿಂದ ಇಂಥ ಮಹತ್ವಪೂರ್ಣವಾದಂತ ಸ್ಥಾನವನ್ನ ತುಂಬಬಲ್ಲಂತ ಒಳಗಿದ್ರೆ ಅದು ಕನ್ಯೆ ಮಾತ್ರ, ನಮ್ಮ ಮನೆಗೆ ತುಂಬಿಸಿಕೊಳ್ಳುವಂತ ಕನ್ಯೆ ಮಾತ್ರ. ಆದ್ದರಿಂದ ಇಂಥ ಕನ್ಯೆಯನ್ನ ನಾವು ಮನೆಗೆ ತೆಗೆದುಕೊಳ್ಳಬೇಕಾದರೆ, ಯಾಕೆ ಸಂತಾನವನ್ನ ಬೆಳಗಿಸ್ತಕ್ಕಂತಹ ಒಂದು ದೊಡ್ಡ ದಿವ್ಯ ಜ್ಯೋತಿ ಆ ಹೆಣ್ಣೇ ಇಲ್ಲದೆ ಹೋದ್ರೆ ಹೇಗೆ ತಾನೇ ಸಂತಾನವನ್ನು ಬೆಳೆಸಲಿಕ್ಕೆ ಸಾಧ್ಯ? ಆದ್ದರಿಂದ ಅಂಥ ಹೆಣ್ಣು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರಬೇಕು ಅಂತಾದರೆ ಈ ಎಲ್ಲ ಗುಣಗಳು ಕೂಡ ಇರಬೇಕು. ವಿವೇಕ, ನೈಪುಣ್ಯ, ವಿನೀತಿ, ದಾಕ್ಷಿಣಿ, ಪತೀಶ ಭಾವ ಪ್ರಮುಖಾಹ ನಿಜಾಹ ಗುಣಾಹ. ಕವಿಗಳು ಹೇಳ್ತಾ ಇದ್ದಾರೆ, ಎಲ್ಲಿ ತನಕ ಈ ಸರಸ್ವತಿ ದೇವಿ ಹುಟ್ಟಿರಲಿಲ್ಲವೋ ಅಲ್ಲಿ ತನಕ ಈ ಗುಣಗಳು ಅನಾಥವಾಗಿ ಬಿಟ್ಟಿದ್ದವು. ಅನಾಥ ಅಂದ್ರೆ ಯಾರಲ್ಲಿ ಹೋದರೂ ಕೂಡ ಒಂದೊಂದು ತರಹದ ದೋಷಗಳು, ಹೀಗಾಗಿ ಆ ವಸ್ತುವಿನಲ್ಲಿ ದೀರ್ಘಕಾಲದ ತನಕ ಶಾಶ್ವತವಾಗಿ ವಾಸ ಮಾಡ್ಲಿಕ್ಕೆ ಆ ಗುಣಗಳಿಗೆ ಆಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಅನಾಥರಂತೆ ಇದ್ದ ಬಿಟ್ಟಿದ್ದವು. ಈ ಅನಾಥ ಪ್ರಜ್ಞೆಯನ್ನ ದೂರ ಮಾಡಿದಂತ ಕೀರ್ತಿ ಸಲ್ಲೋದಾಗಿದ್ದರೆ ಅದು ಸರಸ್ವತಿ ದೇವಿಗೆ ಸಲ್ಲಬೇಕು. ಸುಜಾತ ಮಾತ್ರಾಹ ಅಪಿ ಶೋಭನಾಕೃತೇಹೇ ಸಮೇತರಾಸ್ತೆ ಸಫಲ ಇವಾಸತೆ. ಆದ್ದರಿಂದ ಇಂಥ ಒಂದು ಆ ಎಲ್ಲ ಗುಣಗಳು ಕೂಡ ಈ ಸರಸ್ವತಿ ದೇವಿಯ ಪ್ರಾದುರ್ಭಾವ ಆದ ಮೇಲೆ ನಮಗೊಂದು ಉತ್ತಮವಾಗಿರತಕ್ಕಂಥ ಆಶ್ರಯ ಸಿಕ್ತು ಅನ್ನುವಂತಹ ಭಾವನೆಯಿಂದ ಆ ಸರಸ್ವತಿ ದೇವಿಯಲ್ಲಿ ಶಾಶ್ವತವಾಗಿ ನೆಲೆಸಿ ಬಿಟ್ಟವು. ಇಂಥ ಸದ್ಗುಣಗಳ ಖನಿ ಆ ಸರಸ್ವತಿ ದೇವಿ ಆಗಿದ್ದು ಅನ್ನೋದನ್ನ ನಮಗೆ ಕವಿಗಳು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಅನೇಕ ಶ್ಲೋಕಗಳಿಂದ ಆ ಸರಸ್ವತಿ ದೇವಿಯ ದೇಹದ ಸೌಂದರ್ಯವನ್ನ ನಮಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಪಲ್ಲವ ಕಾಂತಿ ಸಂಪದಾಂ ನಿಗೂಢ ಗುಲ್ಫೋ ನಖರಾಹ ಪ್ರಭಾಕರಾಹ ನಿರಸ್ತ ಕೂರ್ಮಾಕೃತಿನಿ ಚ ಜಾನುನಿ ಕರೋ ತದೂರೋ ಕರೀಣೋ ಮನೋಹರೌ. ಹೇಗಿದೆ? ಪದೇ ಪದೇ ಪಲ್ಲವ ಕಾಂತಿ ಸಂಪದಾಂ. ಸರಸ್ವತಿ ದೇವಿಯ ಎರಡು ಕಾಲುಗಳು ಏನಿದ್ದಾವೆ ಆ ಎರಡೂ ಕಾಲುಗಳು ಕೂಡ ಹೇಗಿದ್ದವು? ಚಿಗುರೆಲೆಯ ಕಾಂತಿ. ಚಿಗುರೆಲೆ ಅಂದ್ರೆ ಆಗಷ್ಟೇ ಆ ಬೆಳೆದ ಒಂದು ಆ ಸಸ್ಯದಲ್ಲಿ ಬೆಳೀತಕ್ಕಂತ ಒಂದು ಭಾಗ, ಅದು ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿರುತ್ತೆ. ಹಾಗೆ ಈ ಸರಸ್ವತಿ ದೇವಿಯ ಎರಡು ಪಾದಗಳು ಕೂಡ ಹೇಗಿದ್ದವು ಅಂತ ಬಿಟ್ರೆ ಚಿಗುರೆಲೆಗಳ ಕಾಂತಿಯಂತೆ ಕಾಂತಿಯನ್ನ ಹೊಂದಿದ್ದವು. ಮತ್ತೆ ಕಾಲಿನಲ್ಲಿ ಇರ್ತಕ್ಕಂತಹ ಯಾವ ಆ ಗಂಟಿನ ಭಾಗಗಳಿದೆ ಆ ಎಲ್ಲವೂ ಕೂಡ ಏನಾಗಿತ್ತು ಅಂತ ಹೇಳ್ಬಿಟ್ರೆ ಅತ್ಯಂತ ಗೂಢವಾಗಿ ಇದ್ದವು. ಮತ್ತೆ ಕಾಲು ಹೇಗಿತ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಿರಸ್ತ ಕೂರ್ಮಾಕೃತಿ ನೀಚ ನಿಗೂಢ ಗುಲ್ಪೌ ನಖರ ಪ್ರಭಾಕರ
ನಿರಸ್ತ ಕೂರ್ಮ ಕೃತಿ ನೀಚ ಜಾನುನಿ. ಕಾಲು ಹೇಗಿದ್ದವು ಅಂತ ಬಿಟ್ರೆ, ಕಾಲಿನಲ್ಲಿ ಇರತಕ್ಕಂಥ ಬೆರಳುಗಳು, ಹಾಗೆ ಕಾಲಿನಲ್ಲಿ ಇರತಕ್ಕಂಥ ಬೆರಳಿನ ಮೇಲ್ಭಾಗದಲ್ಲಿ ಇರತಕ್ಕಂಥ ಯಾವ ಉಗುರುಗಳು, ಆ ಉಗುರಿನಲ್ಲಿ ಇರ್ತಕ್ಕಂಥ ಕಾಂತಿಯನ್ನ ಆ ಕಾಲು ನಮಗೆ ತೋರಿಸಿಕೊಡ್ತಾ ಇತ್ತು. ಅಷ್ಟು ಸುಂದರವಾಗಿರತಕ್ಕಂಥ ಕಾಂತಿ ಆ ಸರಸ್ವತಿ ದೇವಿಯ ಕಾಲಿನಲ್ಲಿ ಇತ್ತು. ಇನ್ನ ಮಂಡಿಗಳೆಲ್ಲ ಹೇಗಿತ್ತು ಅಂತ ಬಿಟ್ರೆ, ಕೂರ್ಮಾಕೃತಿನಿ ಅಂತ ಹೇಳ್ತಾ ಇದ್ದಾರೆ. ಆಮೆಯ ಬೆನ್ನಿನಂತೆ ಇತ್ತು. ಅಷ್ಟೇ ಅಲ್ಲ, ಆಮೆಯ ಬೆನ್ನು ಯಾವ ರೀತಿಯ ತುಂಬಾ ನೋಡ್ಲಿಕ್ಕೆ ಸುಂದರವೋ ಅದಕ್ಕಿಂತ ಸುಂದರವಾಗಿರ್ತಕ್ಕಂಥ ಒಂದು ಮಂಡಿ ಆ ಸರಸ್ವತಿ ದೇವಿಯ ಮಂಡಿಗಳಾಗಿದ್ವು. ಮತ್ತಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ, ಯಾವ ಆ ಸರಸ್ವತಿ ದೇವಿಯ ತೊಡೆಗಳು ಇದ್ದಾವೆ, ತದೂರು ಕರಿಣಕ್ಕರು. ಕರಿಣ ಅಂತ ಬಿಟ್ರೆ ಆನೆ, ಆನೆಯ ಸೊಂಡಿಲಿನಂತೆ ಆ ಸರಸ್ವತಿ ದೇವಿಯ ತೊಡೆಗಳು ಇದ್ದವು ಅಂತ ಈ ರೀತಿಯಾಗಿ ಆ ದೇಹದ ಸೌಂದರ್ಯವನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಘನಂ ತದೀಯಂ ಜಘನಂ ಯಥೋಚಿತಂ ಕೃಶಂ ವಲಗ್ನಂ ತು ಕುಶೇಶಯೇಶಯೌ ನಖಾನಿ ರತ್ನಾನಿ ಬಿಸಾನುಜೌ ಭುಜೌ ಗಭೀರನಾಭೇರ್ಗಹನಂ ವಿಮೋಹನಂ. ಆ ಕನ್ಯೆಯ ಸೊಂಟದ ಭಾಗ, ಕಟಿ ಭಾಗ ಅತ್ಯಂತ ಎತ್ತರವಾಗಿ ವಿಶಾಲವಾಗಿ ಇತ್ತು. ಮತ್ತೆ ಆ ಸರಸ್ವತಿ ದೇವಿ ಎರಡು ಕೈಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಯಾವ ಸರೋವರದಲ್ಲಿ ಬೆಳೆದಂತ ಅತ್ಯಂತ ಸುಂದರವಾದಂತ ಕಮಲ ಹೂಗಳು ಇರ್ತಾವೋ ಆ ಕಮಲದ ಹೂವಿನಂತೆ ಅತ್ಯಂತ ಸೌಂದರ್ಯ ಯುಕ್ತವಾಗಿದ್ದಂತೆ ಆ ಸರಸ್ವತಿ ದೇವಿಯ ಕೈಗಳು. ಮತ್ತೆ ಹೇಳ್ತಾ ಇದ್ದಾರೆ, ಆ ಸರಸ್ವತಿ ದೇವಿಯ ಕೈ ಮತ್ತೆ ಕಾಲು, ಕೈ ಮತ್ತೆ ಕಾಲಿನಲ್ಲಿ ಬೆಳೆದಂತ ಯಾವ ಆ ಉಗುರುಗಳು ಇದ್ದಾವೆ ಆ ಉಗುರುಗಳೆಲ್ಲವೂ ಕೂಡ ಮಾಣಿಕ್ಯ ರತ್ನಗಳೇ ಆಗಿದ್ದವು, ಮಾಣಿಕ್ಯ ರತ್ನಗಳೇ ಆಗಿದ್ದವು. ಮತ್ತೆ ಎರಡು ತೋಳಗಳು ಹೇಗಿದ್ದಾವೆ ಅಂತ ಹೇಳ್ಬಿಟ್ರೆ, ಕಮಲದ ಹೂವಿಗೆ ನಾಳ ಅಂತ ಬಿಟ್ರೆ ದಂಟಿನಂತೆ ಆ ಸರಸ್ವತಿ ದೇವಿಯ ತೋಳು ಅದೆಷ್ಟು ಮೃದುವೋ, ಮುಟ್ಟಿದರೆ ಮುರಿದೇ ಹೋಗಬೇಕು ಅನ್ನುವಷ್ಟರ ಮಟ್ಟಿಗೆ ಆ ಮಾರ್ಧವತೆ ಯಾವ ರೀತಿ ಆ ನಾಳಗಳಲ್ಲಿ ಇರುತ್ತೋ ಅಷ್ಟೇ ಮಾರ್ಧವ ಈ ಸರಸ್ವತಿ ದೇವಿಯ ತೋಳುಗಳಲ್ಲಿಯೂ ಕೂಡ ಇತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ, ಇನ್ನ ಗಭೀರನಾಭೆ ಗಹನಂ ವಿಮೋಹನಂ. ಆ ಸರಸ್ವತಿ ದೇವಿಯ ಯಾವ ಆ ಹೊಕ್ಕಳು ಭಾಗ ಇದೆ, ಆ ಹೊಕ್ಕಳು ಭಾಗ ತುಂಬಾ ನಿಮ್ನವಾಗಿರ್ತಕ್ಕಂಥ ಭಾಗ ಆಗಿತ್ತು. ಆದ್ದರಿಂದ ನೋಡ್ತಕ್ಕಂಥ ಪುರುಷರಿಗೆ ಅತ್ಯಂತ ಮೋಹವನ್ನು ಉಂಟು ಮಾಡತಕ್ಕಂತ ಒಂದು ಸೌಂದರ್ಯ ಆ ಹೊಕ್ಕಳಿನ ಭಾಗದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂಥ ಆ ಸರಸ್ವತಿ ದೇವಿಯ ಪ್ರತಿಯೊಂದು ಅಂಗದ ಒಂದು ಸೌಂದರ್ಯವೂ ಕೂಡ ಅತ್ಯಂತ ಮನಮೋಹಕವಾಗಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ.